ನಮಸ್ಕಾರ. ಇವತ್ತು ನಾನು ಮನೆಯಲ್ಲಿ ಶುದ್ಧ ಮತ್ತು ಪರಿಮಳಯುಕ್ತವಾದ ಅರಿಶಿನ ಪುಡಿಯನ್ನು ತಯಾರಿಸ್ತಾ ಇದ್ದೇನೆ. ಇದಕ್ಕೆ ನಾನು ಅರಿಶಿನ ಬೇರುಗಳನ್ನು ತೆಗೆದುಕೊಂಡು ನೀರಿನಲ್ಲಿ ಚೆನ್ನಾಗಿ ತೊಳೆದು ಮಣ್ಣನ್ನು ತೆಗಿತಾ ಇದ್ದೇನೆ. ಈಗ ಬೇರುಗಳನ್ನು ಸ್ವಲ್ಪ ನೀರಿನಲ್ಲಿ 20 ನಿಮಿಷ ಬೇಯಿಸಿಕೊಂಡೆ. ಹೀಗೆ ಬೇಯಿಸುವುದರಿಂದ ಹಸಿ ವಾಸನೆ ಹೋಗಿ ಕತ್ತರಿಸಲು ಸುಲಭವಾಗ್ತದೆ. ಬೆಂದ ಅರಿಶಿನದ ಬೇರುಗಳನ್ನು ಸಣ್ಣ ಸಣ್ಣ ತುಂಡುಗಳನ್ನಾಗಿ ತೆಳುವಾಗಿ ಕತ್ತರಿಸ್ತಾ ಇದ್ದೇನೆ. ಹೀಗೆ ಕತ್ತರಿಸಿದರೆ ಬೇಗ ಒಣಗ್ತದೆ. ಎಲ್ಲ ಕತ್ತರಿಸಿ ಆದ ನಂತರ ಬಿಸಿಲಿಗೆ ಒಣಗಿಸಬೇಕು. ಚೆನ್ನಾಗಿ ಒಣಗಬೇಕು. ಇದು ಒಣಗಿದ ನಂತರ ಈಗ ಚೆನ್ನಾಗಿ ಒಣಗಿದೆ. ಒಣಗಿದ ಅರಿಶಿನವನ್ನು ಮಿಕ್ಸರ್ ಜಾರಿನಲ್ಲಿ ಹಾಕಿ ನುಣ್ಣಗೆ ಪುಡಿ ಮಾಡಿ ಪುಡಿ ಮಾಡಿಕೊಂಡಿದ್ದೇನೆ. ಈಗ ಇದನ್ನು ಪೂರ್ಣ ತಣ್ಣಗಾದ ನಂತರ ಡಬ್ಬದಲ್ಲಿ ಹಾಕಿದರೆ ಆಯಿತು. ಮನೆಯಲ್ಲೇ ತಯಾರಿಸಿದಂಥ ಅರಿಶಿನ ಪುಡಿ ರೆಡಿಯಾಗಿದೆ. ನೋಡಿದ್ದಕ್ಕಾಗಿ ಧನ್ಯವಾದಗಳು.